ಹಾಯ್, ಎಲ್ರಿಗೂ ನಮಸ್ಕಾರ. ಫೈನಲಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಈಗಷ್ಟೇ ಬಿಡುಗಡೆ ಆಯಿತು. ಮಾತೇ ಬರ್ತಿಲ್ಲ, ಲಿಟ್ರಲಿ ಮೈಂಡ್ ಬ್ಲೋಯಿಂಗ್. ಯಾವ ಲೆವೆಲ್ಗಿದೆ ಅಂತಂದರೆ 4 ಮುಕ್ಕಾಲು ನಿಮಿಷ ಇದೆ. ಐ ಬ್ಲಿಂಕ್ ಮಾಡ್ದಂಗೆ ಅಂದರೆ ಕಣ್ಣು ಮಿಟುಕಿಸ್ದಂಗೆ ಟ್ರೈಲರ್ ನೋಡಿದ್ದೀನಿ. ಕ್ವಾಲಿಟಿ, ಫ್ರೇಮ್ ಟು ಫ್ರೇಮ್, ಎವ್ರಿಥಿಂಗ್ ಮೈಂಡ್ ಬ್ಲೋಯಿಂಗ್. ಟ್ರೈಲರ್ನ ಸ್ಟಾರ್ಟಿಂಗ್ ಒಂದು 10-15 ಸೆಕೆಂಡಲ್ಲೇ ಒಂದು ಸೀನ್ ಬರುತ್ತೆ. ಯಶ್ ಅವ್ರನ್ನ ನೋಡ್ಬಿಟ್ಟು ಗೂಸ್ ಬಂಪ್ಸ್ ಲಿಟ್ರಲಿ. ಯಾವ ಲೆವೆಲಿಗೆ ಆ್ಯಕ್ಟಿಂಗು, ಯಾವ ಲೆವೆಲಿಗೆ ಮೇಕಿಂಗು, 4 ವರ್ಷ ವೇಟ್ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ ನಿಜವಾಗ್ಲೂ ಅನಿಸ್ತಾ ಇದೆ. ಈ ಥರದ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇರೋದು, ಕನ್ನಡದಲ್ಲಿ ತಯಾರಾಗಿರೋದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ವಿಷಯ. ಇಂಥ ಒಂದು ಸಿನಿಮಾಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಹಾಲಿವುಡ್ ಅಲ್ಲ, ಹಾಲಿವುಡ್ಗೂ ಅಪ್ಪನಂಗಿದೆ ಸಿನಿಮಾ. ಒಂದೊಂದು ಫ್ರೇಮು, ಒಂದೊಂದು ಮ್ಯೂಸಿಕ್, ಒಂದೊಂದು ಬಿ ಜಿ ಎಮ್ಮು, ಆ ಆ್ಯಕ್ಟಿಂಗ್, ಆ ಡೈಲಾಗ್ಗಳು ಲಿಟ್ರಲಿ ಮೈಂಡ್ ಬ್ಲೋಯಿಂಗ್. ಏನು ಹೇಳಬೇಕು, ಯಾವ ಥರ ಹೇಳಬೇಕು ಟ್ರೈಲರ್ ಬಗ್ಗೆ ಅರ್ಥನೇ ಆಗ್ತಿಲ್ಲ. ಒಂದೊಂದು ಸೀನು ಅಂದರೆ ಅಫ್ಕೋರ್ಸ್ ಡ್ಯುಯಲ್ ರೋಲ್ ಅಂತೂ ರಿವೀಲ್ ಮಾಡಾಗಿದೆ. ಪೋಸ್ಟ್ರಲ್ಲಿ 3 ಕ್ಯಾರೆಕ್ಟರ್ ಥರ ಕಾಣಿಸ್ತಾ ಇದೆ. ನೋಡಬೇಕು ಸಿನಿಮಾದಲ್ಲಿ ಯಾವ ಥರ ಇದೆ ಅಂತ. ಎಲ್ಲ ಪಾತ್ರಗಳು ಅಷ್ಟೇ, ಎಲ್ಲ ಹೀರೋಯಿನ್ಗಳು ಅಷ್ಟೇ ಅಬ್ಬರಿಸಿ ಬೊಬ್ಬಿರಿದ್ದಾರೆ. ಯಶ್ ಅವ್ರ ಬಗ್ಗೆ ಅಂತೂ ಕೇಳೋದೇ ಬೇಡ, ಒಂದು ಸಿಂಹ ಗರ್ಜನೆ ಅಂತಾರಲ್ಲ ಆ ಥರ ಇದೆ. ಕೆಲವೊಂದಷ್ಟು ಅಂಶಗಳಂದರೆ ಇದರ ಬ್ರೇಕ್ ಡೌನು ಇದು ಎಲ್ಲ ಆಮೇಲೆ ಮಾಡ್ಬೋದು. ಬಟ್ ಒಂದು ಸಲ ಅಥವಾ 2 ಸಲ ಈಗ ಟ್ರೈಲರ್ ನೋಡಿದಾಗ ಅನಿಸಿದ್ದು ಒಂದಷ್ಟು ಹೈಲೈಟ್ಸ್ ಅಂತ ಇದೆಯಲ್ಲ, ಟಿಕೆಟ್ನ ಎಂಟ್ರಿ ಸೀನು ಧೂಳೆಬ್ಸ್ತದೆ ಪಕ್ಕ. ಇದು ಥಿಯೇಟ್ರಲ್ಲಿ ಅದು ಸೀನ್ ನೋಡೋಕ್ಕೆ ಅದು ಕಾಯ್ತಾ ಇದ್ದೀನಿ. ರಾಯ ಎಂಟ್ರಿನೂ ಅಷ್ಟೇ, ಅದು ಅಷ್ಟೇ ಸಖತ್ತಾಗಿದೆ. ಅವ್ರದ್ದು ಆ ಒಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲಿ ಆ ಒಂದು ಇಂಟೆನ್ಸಿಟಿ, ಡೈಲಾಗ್ ಡೆಲಿವರಿ ಎಲ್ಲವೂ ಅಷ್ಟೇ. ಈ ಒಂದು ಹಾಲಿವುಡ್ ಲೆವೆಲಿನ ಸಿನಿಮಾದಲ್ಲಿ ಪಕ್ಕಾ ಒಂದು ಕನ್ನಡದ ನೇಟಿವಿಟಿ ಅಥವಾ ಸೌತ್ ಇಂಡಿಯನ್ ನೇಟಿವಿಟಿ, ಇಂಡಿಯನ್ ಕಲ್ಚರ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅದೊಂದು ಪಂಚೆ ಎತ್ತಿ ಕಟ್ಟುವಂಥ ಒಂದು ಸೀನ್ ಇದೆ ಯಶ್ ಅವ್ರದ್ದು. ಪಕ್ಕಾ ಅದೆಲ್ಲ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ ಟ್ರೆಂಡು. ಇನ್ನು ಯಾವ್ಯಾವ ಥರ ಸಿನಿಮಾದಲ್ಲಿ ಏನಿದೆ ಗುರು ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಇಷ್ಟೆಲ್ಲ ನೋಡಿದ ಮೇಲೂ. ಅಂದರೆ ಒಂದು ಸಿನಿಮಾದ ಕಂಟೆಂಟ್ ಇತ್ತು ಅಂದರೆ ಒಂದು ಸಿನಿಮಾದಲ್ಲಿ ಇಷ್ಟು ಟೀಸರ್ಗಳು ಬಿಟ್ಟಿದ್ದಾರೆ, 2-3 ಟೀಸರ್ ಬಿಟ್ಟು ಈಗ ಟ್ರೈಲರ್ ಬಿಟ್ಟಿದ್ದಾರೆ, ಸಾಂಗ್ಸ್ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಆ ಒಂದು ಕಂಟೆಂಟ್ ಅನ್ನೋದನ್ನು ಎಷ್ಟು ಕ್ಲೀನಾಗಿ ಇದು ಮಾಡಿದ್ದಾರೆ. ಒಂದೊಂದು ಫ್ರೇಮ್ನು ಅಂದರೆ ಕಂಟೆಂಟ್ ಇತ್ತು, ಮೇಕಿಂಗ್ ಆ ಲೆವೆಲ್ಗೆ ಇತ್ತು ಅಂದಾಗ ಎಲ್ಲಿ ಕಟ್ ಮಾಡಿದ್ರು ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕೆಲವು ಸಿನಿಮಾಗಳಲ್ಲಿ ಕಂಟೆಂಟೇ ಇರಲ್ಲ, ಟ್ರೈಲರ್ ಕಟ್ ಮಾಡಿದ್ರೆ ಸಿನಿಮಾನೇ ಗೊತ್ತಾಗುತ್ತೆ ಅನ್ನೋ ಥರದಲ್ಲಿ ಕೆಲವು ಕಂಟೆಂಟ್ ಇರುತ್ತೆ. ಟ್ರೈಲರೇ ಬಿಡೋಕ್ಕೆ ಹೋಗಲ್ಲ, ಅದೇ ಥರ ಬಂದು ಟಿ ವಿ ಮುಂದೆ ಏನೇನೋ ಪ್ರಮೋಷನ್ಸ್ ಮಾಡ್ತಾರೆ. ಬಟ್ ಈ ಸಿನಿಮಾನ ಯಶ್ ಅವ್ರನ್ನ ನೋಡಿ ಕಲಿಬೇಕು. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಯಶ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂತ ನನಗನ್ನಿಸ್ತಿದೆ. ನನಗಂತೂ ಒಂಥರ ಏನಂದರೆ ಆ ಒಂದು ಹ್ಯಾಂಗ್ ಓವರ್ನಲ್ಲಿ ಇದ್ದೀನಿ ಈಗ. ಹುಚ್ಚಿಡಿಯೋ ಥರ ಆಗ್ತಿದೆ ಟ್ರೈಲರ್ ನೋಡ್ಬಿಟ್ಟು. ಯಾವಾಗ ಆಗಸ್ಟ್ 26 ಆಗುತ್ತೆ, ಯಾವಾಗ ಟಿಕೆಟ್ ಬುಕ್ ಮಾಡ್ತೀನಿ, ಯಾವಾಗ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡ್ತೀನಿ ಅಂತ ಒಂದು ಫೀಲ್ ಬರ್ತಾ ಇದೆ. ಮೊನ್ನೆ ರಾಮಾಯಣ ನೋಡಿದಾಗೂ ಅಷ್ಟೇ, ಯಶ್ ಅವ್ರ ಆ್ಯಕ್ಟಿಂಗ್ ಅದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಅಂದರೆ ಹಿಂದೆ ನಾವು ನೋಡಿದಂಥ ಸಿನಿಮಾಗಳೇ ಬೇರೆ, ರಾಮಾಯಣದ್ದೇ ಬೇರೆ. ಈಗ ಟಾಕ್ಸಿಕ್ ಅಂತ ಬಂದಾಗ ಹಿಂದೆ ಬಿಟ್ಟಂಥ ಟೀಸರ್ಗಳಲ್ಲಿ ಅದೆಲ್ಲೂ ಆ ಒಂದು ಬಿಟ್ಕೊಟ್ಟೇ ಇರಲಿಲ್ಲ. ಬಟ್ ಈಗ ಈ ಅದೇನಂತಾರೆ, ಆ ಒಂದು ಕಣ್ಣಲ್ಲಿ ಆ್ಯಕ್ಟ್ ಮಾಡೋದಿರ್ಬೋದು, ಆ ಒಂದು ಎಮೋಷನ್ಸ್ನ ಕ್ಯಾರಿ ಮಾಡೋದಿರ್ಬೋದು, ಜಸ್ಟ್ ಡೈಲಾಗ್ ಡೆಲಿವರಿ ಆಗಲಿ, ಮಾಸ್ ಆಗಲಿ ಅಲ್ಲ, ಒಂದು ಕಂಪ್ಲೀಟ್ ಆ್ಯಕ್ಟರ್ ಅಂತ ತೋರಿಸ್ಕೊಟ್ಟಿದ್ದಾರೆ ಯಶ್ ಅವರು ಈ ಸಿನಿಮಾದಲ್ಲಿ, ಈ ಒಂದು ಇದರಲ್ಲಿ. ಸೊ ಇನ್ಕ್ಲೂಡಿಂಗ್ ಕನ್ನಡದವ್ರಿಗೂ ಅಷ್ಟೇ. ಅಂದರೆ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಬರೀ KGF ನೋಡಿರ್ಬೋದು, KGF ಸೀರೀಸನ್ನು. ಕನ್ನಡದವರಾಗಿ ನಾವು ನೋಡದೇ ಇರೋವಂಥ ಯಶನ್ನ ಈ ಸಿನಿಮಾದಲ್ಲಿ ಖಂಡಿತ ನೋಡ್ತೀವಿ ಅಂತ ನನ್ನ ಅನಿಸಿಕೆ. ಸೊ ನೀವೇನು ಇಂಚರ ಫಿಲ್ಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅಂದರೆ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಸಿನಿಮಾದ ರಿವ್ಯೂನೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.